50% ಆಫರಲ್ಲಿ ಸಿಗ್ತದೆ ಇಟ್ಕೊಂಡು ಏನೇನು ಶಾಪಿಂಗ್ ಮಾಡಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಟ್ರಾಫಿಕ್ನ ಭೇದಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತಂದರೆ, ನಾನು ಮತ್ತು ಕಿರಣ್ ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ. ಮನೆಗೆ ಸ್ವಲ್ಪ ಅದು ಇದು ಐಟಮ್ಸ್ ಬೇಕು ಆ್ಯಂಡ್ ನಮ್ಮ ಪರ್ಸ್ನಲ್ ಥಿಂಗ್ಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಐಟಮ್ಸ್ ಬೇಕಾಗಿದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಏನೇನು ತೊಗೋತೀವಿ, ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ ಗೈಸ್, ಹೋಗೋಣ. ಇವಾಗ ನಮ್ಮ ಕಿರಣ್ ಗಾಡಿನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಮಳೆ ಬಂತು. ನೋಡೋಣ, ಬೈಕು ತುಂಬ ಒದ್ದೆ ಆಗಿಬಿಟ್ಟಿದೆ. ಬೈಕಲ್ಲಿ ಹೋಗೋದಾ ಕಾರಲ್ಲಿ ಹೋಗೋದಾ ನೋಡೋಣ. ನನಗೆ ಬೈಕಲ್ಲಿ ಹೋಗೋಕ್ಕೆ ತುಂಬ ಇಷ್ಟ, ಯಾಕಂತಂದರೆ ಅಲ್ಲಿ ಟ್ರಾಫಿಕ್ಕು ಮತ್ತು ಕಾರಲ್ಲಿ ಹೋದರೆ ತುಂಬ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಬೈಕಲ್ಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬನ್ನಿ ಗೈಸ್, ಹೋಗೋಣ ಇವಾಗ. ಇವಾಗ ನೋಡೋಣ ಅಂತೇಳಿ ವಿಶಾಲ್ ಮಾರ್ಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್. ನೋಡಿ, ಇಲ್ಲಿ ವೆಹಿಕಲ್ ನಿಲ್ಸೋಕ್ಕೆ ಜಾಗನೇ ಇಲ್ಲ. ಸೊ ಕಿರಣ್ ಇವಾಗ ಅಲ್ಲಿಗೆ ಹೋಗಿದ್ದಾರೆ. ಐ ಥಿಂಕ್ ಅಲ್ಲಿ ನಿಲ್ಲಿಸಿ ಬರ್ತಾರೆ ಅನಿಸುತ್ತೆ. ನೋಡಿ, ಅಲ್ಲಿ ಬರ್ತಾ ಇದ್ದಾರೆ ಇವಾಗ. ಸೊ ಬನ್ನಿ ಒಳಗೆ ಹೋಗೋಣ. ಫುಲ್ಲ ಈ ಥರದ್ದು ಎರಡು ತೊಗೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಇದೆ ಇದು. ಸೊ ನಮ್ಮ ರೂಮ್ಗೆ ಯೂಸ್ ಆಗುತ್ತೆ ಅನಿಸುತ್ತೆ. ಆ ಥರದ್ದು 2 ಪೇರ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ವೆಟರ್ ತೊಗೊಂಡಿದ್ದೀನಿ. ನೋಡೋಣ ಇನ್ನು ಏನೇನು ಶಾಪಿಂಗ್ ಮಾಡ್ತೀನಿ. ಐಟಮ್ಸ್ ಎಲ್ಲ ತೊಗೊಂಡಾಯಿತು. ಇವಾಗ ಕಿರಣ್ ಬಿಲ್ಲಿಂಗ್ ಹತ್ರ ನಿಂತಿದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ತುಂಬ ಹೊಟ್ಟೆ ಸಿಕ್ತಿತ್ತು, ಅದಕ್ಕೆ ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಏನಾದರೂ ಅಥವಾ ಜ್ಯೂಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿ, ಕಿರಣ್ ತೊಗೊಳ್ತಾ ಇದ್ದಾರೆ. ಇವಾಗ ನೋಡೋಣ ಏನು ತೊಗೊಳ್ಳೋಣ. ಸ್ಯಾಂಡ್ವಿಚ್ನ ಆರ್ಡ್ರ್ ಮಾಡಿದ್ವಿ, ತುಂಬ ಹೊಟ್ಟೆ ಸಿಕ್ತು ಅಂತ. ಏನಿಲ್ಲ. ಹೆಂಗಿದೆ ಗುಡ್ಡು? ಓಕೆ, ನಾನು ಮಾಡಿದ್ರೆ ಚೆನ್ನಾಗಿಲ್ವಾ? ಬಂತು ಗೈಸ್, ನೋಡಿ ಅಲ್ಲಿ. ಸೊ ತಿಂದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಟೇಸ್ಟ್ ಮಾಡೋ ಸಮಯ. ಎಲ್ಲ ಚಲೋ ಆಯ್ತು. ಪ್ಯಾಟಿ ಸಿಗ್ಲಿಲ್ವಂತೆ ಗೈಸ್ ಅವನಿಗೆ. ಸೊ ಇನ್ನೊಂದು ಬೈಟ್ ತಗೊಳ್ಳಿ. ಸಿಕ್ತಾ? ಹೆಂಗಿದೆ ಟೇಸ್ಟು? ಹಾಂ, ಇದನ್ನ 2 ಕೈಲಿ ಇಟ್ಕೊಂಡು 2 ಕೈ ಹಿಡ್ಕೊಳ್ಳೋಕ್ಕೆ ಕಷ್ಟ ಅಲ್ವಾ? ಎಲ್ಲ ಬಿದ್ದೋಗಿದೆ ಅಂತ ಹೇಳ್ಕೊಬೇಕು ಗೈಸ್. ಇವಾಗ ಸ್ಯಾಂಡ್ವಿಚ್ಚು ಮತ್ತು ಬರ್ಗರ್ ಎಲ್ಲ ತಿನ್ಕೊಂಡು ಹೊರಟ್ವಿ ಮನೆಗೆ. ಸೊ ಮನೆಗೆ ಹೋಗಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಗೈಸ್. ಯಾಕಂತಂದರೆ ನಾನು ಅಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಏನಂದರೆ ಸಾಂಗ್ ಎಲ್ಲ ಹಾಕಿದ್ರು. ಸೊ ಕಾಪಿ ರೈಟ್ಸ್ ಬರುತ್ತೆ, ಹಂಗಾಗಿ ನಾನು ವೀಡಿಯೋ ಏನೂ ತಗೊಳಕ್ಕಾಗಲಿಲ್ಲ. ಸೊ ನೋಡಿ, ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಸೊ ಇದನ್ನೆಲ್ಲ ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಆ್ಯಂಡ್ ಎಷ್ಟು ಪೇ ಮಾಡಿದ್ವಿ ಅಂತೇಳಿ ನಾನು ಕಂಪ್ಲೀಟಾಗಿ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಓಕೆನಾ? ಓಡೋಣ ಡುಮ್ಮು. ನಾವು ತುಂಬ ಟ್ರಾಫಿಕ್ನ ಭೇದಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಸೊ ಇವಾಗ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಗೈಸ್ ತೋರಿಸ್ತೀನಿ. ಅಂದರೆ ನನ್ನ ಒಂದು ಪರ್ಸ್ನಲ್ ಅಂತ ಏನೂ ತೊಗೊಂಡಿಲ್ಲ. ಪರ್ಸ್ನಲ್ ಅಂದರೆ ಆ ಥರ ಅಲ್ಲ, ಬಟ್ಟೆ ಚಪ್ಪಲಿ ಆ ಥರ ಏನೂ ತೊಗೊಂಡಿಲ್ಲ. ಸೊ ಸಿಂಪಲಾಗಿ ಮನೆಗೆ ಮತ್ತು ನಮ್ಮ ಒಂದು ಬ್ರಷು, ಟೂತ್ ಪೇಸ್ಟು, ಆ ಥರ ಸೋಪು ಆ ಥರ ಎಲ್ಲ ಬೇಕಿತ್ತು. ಸೊ ಅದನ್ನು ತೊಗೊಂಡ್ವಿ. ಸೊ ನಾನು ತೋರಿಸ್ತೀನಿ ಇವಾಗ. ಫಸ್ಟ್ ನಾನೊಂದು ಸ್ವೆಟರ್ ತೊಗೊಂಡೆ. ಸೊ ಈ ಥರ ಇದೆ ಸ್ವೆಟರು. ಸೊ ತುಂಬ ಸಾಫ್ಟ್ ಸ್ವೆಟರ್ ಇದು. ನೋಡಿ ಗೈಸ್, ಈ ಥರ ಇದೆ. ನೆಕ್ಸ್ಟ್ ಕಿರಣ್ಗೆ ನಾರ್ಮಲ್ ಮನೆಯಲ್ಲಿ ಯೂಸ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಒಂದಷ್ಟು ಟೀ ಶರ್ಟ್ನ ತೊಗೊಂಡ್ವಿ. ನೋಡಿ, ಇದೊಂದು ಟೀ ಶರ್ಟು. ಸೊ ಈ ಥರ ಇದೆ ಟೀ ಶರ್ಟು. ನೆಕ್ಸ್ಟು ಇದೊಂದು ಟೀ ಶರ್ಟ್ನ ತೊಗೊಂಡ್ವಿ. ಸೊ 2 ಟೀ ಶರ್ಟು ಮತ್ತು ನಂದೊಂದು ಸ್ವೆಟರು. ಅದಾದಮೇಲೆ ಜಾಸ್ತಿ ಕುರುಕ್ಲೆ ತೊಗೊಂಡಿದ್ದೇವೆ ಗೈಸ್ ನಾವು. ನಮ್ಮ ಮನೇಲಿ ಒಂದು ತಿಂಡಿ ಪೋತು ಇದೆ. ಸೊ ತಿಂಡಿ ಪೋತುಗೋಸ್ಕರ ಇದು ಆಲ್ಮೋಸ್ಟು 2 ಸ್ಟ್ರಾಬೆರಿ ಫ್ಲೇವರ್ ಇದೆ.
ಇನ್ನೊಂದು ಪೈನಾಪಲ್ ಫ್ಲೇವರ್ ಇದೆ, ಸೊ ಇದನ್ನು ತಗೊಂಡ್ವಿ. ನೆಕ್ಸ್ಟ್ ಟೂತ್ ಪೇಸ್ಟ್, ಇದು ಹಿಮಾಲಯದ್ದು ಕಂಪ್ಲೀಟ್ ಕೇರ್ ಅಂತ ಹೇಳ್ಬಿಟ್ಟು, ಸೊ ಈ ಟೂತ್ ಪೇಸ್ಟ್ನ ತೊಗೊಂಡ್ವಿ. ಅದಾದಮೇಲೆ ಪಾಸ್ತಾ, ನಮ್ಮ ಕಿರಣ್ ಇದರಲ್ಲಿ ಎಕ್ಸ್ಪರ್ಟ್ ಪಾಸ್ತಾದಲ್ಲಿ, ಸೊ ಹಾಗಾಗಿ ಒಂದು ಪಾಸ್ತಾನ ತಗೊಂಡ್ವಿ. ನೆಕ್ಸ್ಟು ಟೂತ್ ಬ್ರಷ್, ಸೊ ಮನೇಲಿ ಯಾರಾದರೂ ಬಂದ್ರೂ ಯೂಸ್ ಆಗುತ್ತೆ ಆ್ಯಂಡ್ ನಮ್ಮಿಬ್ರಿಗೂ ಯೂಸ್ ಆಗುತ್ತೆ. ಕಿರಣ್ಗೆ ಮತ್ತು ನನಗೆ ಬ್ರಷ್ ಆಲ್ಮೋಸ್ಟ್ ಒಂದು 6 ಮಂತ್ಸ್ಗೊಂದು ಚೇಂಜ್ ಮಾಡಬೇಕಂತೆ, ಬೇರೆ ಬ್ರಷಲ್ಲಿ ಉಜ್ಜಬೇಕಂತೆ. ಸೊ ಹಾಗಾಗಿ ನಂದು ಆಲ್ಮೋಸ್ಟ್ 8 ಇಂದ 10 ಮಂತ್ಸ್ 1 ಇಯರೇ ಆಗಿದೆ ಅನಿಸುತ್ತೆ. ಸೊ ಆಲ್ಮೋಸ್ಟ್ 1 ಇಯರೇ ಆಗಿದೆ ನಾನು ಟೂತ್ ಬ್ರಷ್ನ ಚೇಂಜ್ ಮಾಡಿ. ಸೊ ಹಾಗಾಗಿ ಫಸ್ಟು ಬ್ರಷ್ ತೊಗೋಬೇಕು ಅಂತೇಳಿ ತೊಗೊಬಂದೆ. ಅದಾದಮೇಲೆ ಆಯಿಲ್ ಕಂಟೈನರು. ಸೊ ನಮ್ಮ ಮನೇಲಿ ಎಷ್ಟು ಆಯಿಲ್ ಕಂಟೈನರ್ ತಂದಿದ್ದೀನಿ ಅಂದರೆ ಲೆಕ್ಕ ಇಲ್ಲ ಗೈಸ್. ಆಲ್ಮೋಸ್ಟ್ ಇದು 4th ಒನ್ನ 5th ಒನ್ನ. ಸೊ ಎಷ್ಟು ತಂದ್ರೂ ಹೆಂಗೆ ಅಂತಂದರೆ ಗ್ಯಾಸ್ ಪಕ್ಕ ಹಿಂಗೆ ಇಟ್ಕೊಂಡಿರ್ತಾರೆ, ಅದು ಎಲ್ಲ ಜಿಂತೋಗ್ಬಿಟ್ಟಿರುತ್ತೆ. ಮತ್ತು ಗ್ಲಾಸಿಂದು ತೊಗೊಬಂದರೆ ನಮ್ಮ ಮನೇಲಂತೂ ಇರೋದೇ ಇಲ್ಲ, ನಮ್ಮ ಮನೇಲಿ ಬೇಗ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಈ ಥರದ್ದು ಒಂದು ತೊಗೊಬಂದಿದ್ದೀನಿ. ಸೊ ಇದೆಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಇದು ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ. ಬೆಳಗ್ಗೆ ನಮ್ಮ ಮನೇಲಿ ಜಾಸ್ತಿ ರೈಸ್ ಐಟಮ್ಸ್ ತಿನ್ನಲ್ಲ ಗೈಸ್, ಹಾಗಾಗಿ ಸ್ವಲ್ಪ ನಾನು ಅವಲಕ್ಕಿ ಹುಡುಕ್ತೆ, ನನಗೆ ಅವಲಕ್ಕಿ ಸಿಕ್ಕಲಿಲ್ಲ. ಸೊ ಅದಕ್ಕೆ ಶಾವಿಗೆ ತೊಗೊಬಂದಿದ್ದೀನಿ. ಅದಾದಮೇಲೆ ಇದು ಮಸಾಲ ಕಂಟೈನರು. ಸೊ ಇದು ನಾನು ಆಲ್ಮೋಸ್ಟ್ ಕುಕ್ಕಿಂಗ್ ವೀಡಿಯೋಸ್ ಜಾಸ್ತಿ ಮಾಡ್ತಾ ಇರ್ತೀನಲ್ಲ, ಸೊ ಈ ಥರ ಇದ್ದರೆ ಐ ಥಿಂಕ್ ನನಗೆ ಈಸಿ ಆಗುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಆ್ಯಂಡ್ ಕಲರ್ ಇದೆ, ಸೊ ಕಲರ್ ಇದ್ದಾಗ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಕಂಟೈನರ್ನ ತೊಗೊಂಡೆ. ಅದಾದಮೇಲೆ ನಾರ್ಮಲ್ ಹಿಮಾಲಯ ಸೋಪ್. ಸೊ ಇದು ಆಲ್ಮೋಸ್ಟು 4 ಪೀಸಸ್ ಇದೆ ಗೈಸ್, 4 ಪೀಸಸ್ ಇದೆ. ಸೊ ಹಾಗಾಗಿ ಇದೊಂದು ಸೋಪ್ನ ತೊಗೊಂಡ್ವಿ. ಅದಾದಮೇಲೆ ಇದೊಂದು ವೆಜಿಟೇಬಲ್ ಕಟ್ಟರ್ದು ಬೋರ್ಡು. ಸೊ ಇದು ಐ ಥಿಂಕ್ ನನಗೆ ಕ್ಯಾಮ್ರಾದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಮಾಡಬೇಕಾರೆ ಅಂತ, ಅದಕ್ಕೋಸ್ಕರನೇ ತೊಗೊಂಡಿದ್ದು ನಾನು. ನಮ್ಮ ಮನೇಲಿ ಮರದ್ದು ಒಂದು ಮಣೆ ಇದೆ, ಬಟ್ ಅದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ವೈಟ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಗೈಸ್ ಇದೊಂದು ತೊಗೊಂಡಿದ್ದೀನಿ. ಸೊ ಇಲ್ಲಿ ನನ್ನ ಮಿರರಲ್ಲಿ 6 ಸ್ಟೋರೇಜ್ ಸ್ಪೇಸ್ ಇದೆ, ಸೊ ಅಲ್ಲಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ನೋಡಿ ಇದೊಂದು ತೊಗೊಂಡೆ. ಸೊ ಇದರಲ್ಲಿ 2 ತೊಗೊಂಡಿದ್ದೀನಿ. ನನಗೆ ಇನ್ನೂ 2 ಬೇಕಿತ್ತು, ಅಲ್ಲಿ ಇದೇ ಥರ 2 ಅಷ್ಟೇ ಇದ್ದಿದ್ದು, 2 ಥರ ಪ್ಯಾಟ್ರನ್ನು. ಸೊ ಹಾಗಾಗಿ ಇದು 2ನ್ನ ತೊಗೊಂಡಿದ್ದೀನಿ. ಐ ಥಿಂಕ್ ಇದು ಚೆನ್ನಾಗಿ ಕಾಣುತ್ತೆ ಮಿರರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಇಟ್ಮೇಲೆ ನಿಮಗೆ ಒಂದು ವಿಡಿಯೋದಲ್ಲಿ ಯಾವುದ್ರಲ್ಲಾದ್ರೂ ನಾನು ತೋರಿಸ್ತೀನಿ ನಿಮಗೆ. ಐ ಥಿಂಕ್ ನನಗೆ ತುಂಬ ಇಷ್ಟ ಆಯ್ತಿದ್ದು, ಕ್ಯೂಟಾಗಿದೆ. ಅದಾದಮೇಲೆ ಇದೊಂದು ಕಿರಣ್ ತೊಗೊಂಡಿದ್ದಾರೆ. ಸೊ ಅವರು ಆಮ್ಲೆಟ್ ಮತ್ತು ಎಗ್ ಐಟಮ್ಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರಲ್ವ, ಸೊ ಆಮ್ಲೆಟ್ ಎಲ್ಲ ಎತ್ತಕ್ಕೆ ಈ ಥರ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಹಾಗಾಗಿ ತೊಗೊಂಡಿದ್ದಾರೆ ಇದನ್ನು. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಕಿರಣ್ನೇ ಕೇಳೋಣ. ಬನ್ನಿ ಇಲ್ಲಿ. ಏನು ಕಾಣುತ್ತೆ, ಏನು ಕಾಣ್ತಿಲ್ಲ ಚೂರು ಬಗ್ಗಿ, ಇನ್ನೂ ಚೂರು ಈ ಚೇರ್ ತಗೊಳ್ಳಿ. ಇವಾಗ ಕಿರಣ್ ಬಂದರು. ಸೊ ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಆಗುತ್ತೆ ಕೇಳೋಣ. ಇದು ಸುಡುಮು ಏನಕ್ಕೆ ತೊಗೊಂಡ್ರಿ? ಇದು ತವ ಮೇಲೆ ಆಮ್ಲೆಟ್ ಹಾಕಿರ್ತೀವಲ್ಲ, ಹಿಂಗೆ ಹಾಕ್ಬಿಟ್ಟು ಹಿಂಗಾಗುತ್ತೆ ನೋಡಿ ಗೈಸ್, ಹಿಂಗೆ ಹಾಕ್ಬಿಟ್ಟು ಹಿಂಗೆ ಮಕ್ಕಕ್ಕೆ ಎಸ್ಕೊಳ್ಳೋಕ್ಕೆ. ಸೊ ಇದೊಂದಾಯಿತು. ಇದೊಂದು ನಂಗೆ ಭಾರಿ ಇಷ್ಟ ಆಯಿತು. 2 ತಗೊಂಡು ಇನ್ನೊಂದು ಥರದ್ದು ಇದ್ದಿದ್ರೆ ನಮಗೆ 6 ಸ್ಟೆಪ್ಪಿಗೆ ಕರೆಕ್ಟ್ ಆಗ್ತಿತ್ತು. ಅಲ್ಲಿ ಅದು ಚೆನ್ನಾಗಿತ್ತು. ಅದು ಕಲರ್ ಫ್ಲವರ್ಸ್ ಇತ್ತಲ್ಲ, ಅದೇನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಅದಾದಮೇಲೆ ಇದೊಂದು ಪಾತ್ರೆ ತೊಳೆಯೋ ಸೋಪು. ಸೊ ಇದು ಆಫರಲ್ಲಿ ಸಿಕ್ತು ನಮಗೆ. ಸೊ ಹಾಗಾಗಿ 2 ತೊಗೊಂಡಿದ್ದೀನಿ. 85 ರುಪೀಸ್. ಅದಾದಮೇಲೆ ಇದೊಂದು ಹ್ಯಾಂಡ್ ವಾಶ್ ತೊಗೊಂಡ್ವಿ. ಸೊ ಇದು ತುಳಸಿ ಹ್ಯಾಂಡ್ ವಾಶ್ ಅಂತ. ಸೊ ಇದು ಆರ್ಚಿಡ್ ಆ್ಯಂಡ್ ತುಳಸಿ ಹ್ಯಾಂಡ್ ವಾಶ್ ಅಂತ ಹೇಳ್ಬಿಟ್ಟು. ಸೊ ಇದು ನಮಗೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಕ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. 50% ಆಫರಲ್ಲಿ ಸಿಕ್ತು ಗೈಸ್ ನಮಗಿದು. ಅದಾದಮೇಲೆ ನೆಕ್ಸ್ಟು ಬಟ್ಟೆ ಸೋಪ್.
ನಾರ್ಮಲಾಗಿ. ಅಂದರೆ ವಾಷಿಂಗ್ ಮಿಷಿನಿಗೆ ಹಾಕ್ತೀವಿ, ಬೇರೆ ಏನಾದರೂ ತೊಳೆಯೋಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದೊಂದು ಮೇಲೆ ಅಮ್ಮಂಗೆ, ಧನುಗೆ, ನಮಗೆ ಎಲ್ಲ ಯೂಸ್ ಆಗುತ್ತೆ. ಸೊ ಹಾಗಾಗಿ ತೊಗೊಂಡೆ. ನೆಕ್ಸ್ಟ್ ಇದೇನು ನಾರ್ಮಲ್ ಅಷ್ಟೇ. ಇದಿಷ್ಟೇ ಗೈಸ್ ನಾವು ತೊಗೊಂಡಿದ್ದು. ಆಲ್ಮೋಸ್ಟು ತೋರಿಸ್ತೀನಿ ನೋಡಿ ನನಗೆ ಎಷ್ಟು ಐಟಮ್ಸ್ ಇದೆ ಅಂತ. ಸೊ ನೋಡೋಕ್ಕೆ ಇಷ್ಟೇ ಎಷ್ಟು ಕಾಣಿಸುತ್ತೆ, ಬಟ್ ಇಷ್ಟಕ್ಕೆ ಎಷ್ಟಾಯಿತು ಗೊತ್ತಾ ಗೈಸ್? ನಮ್ಮ ಕಿರಣ್ಣ ಕೇಳೋಣ ಎಷ್ಟಾಯಿತು ಅಂತ. 2,500 ಆಯಿತು ಅಷ್ಟೇ. ಆಮೇಲೆ ಇನ್ನೇನೇನು ಖರ್ಚು ಮಾಡಿದ್ವಿ? ಬೀನ್ಸ್ ಇದೆ, ಆಮೇಲೆ ಸ್ವಲ್ಪ ತರಕಾರಿ ತಗೊಂಡ್ವಿ, ಬಟ್ಟೆ ತೋರ್ಸಾಯಿತು. ಸೊ ಇಷ್ಟು ಅಂದರೆ ನಾವು ತರಕಾರಿ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ. ಸೊ ಪೈಪ್ಲೈನ್ ರೋಡಲ್ಲಿ ಅಲ್ಲಿ ಇವಾಗ ಟೈಮ್ ಆಗಿದ್ದರಿಂದ ತರಕಾರಿ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ, ಫ್ರೆಶ್ ಇರಲಿಲ್ಲ, ಎಲ್ಲ ತೊಗೊಂಬಿಟ್ಟು ಖಾಲಿ ಆಗಿತ್ತು. ಸೊ ಹಾಗಾಗಿ ನಾಳೆ ಹೋಗೋಣ ಅಂತ ಹೇಳಿದ್ದಾರೆ ಕಿರಣ್. ಸೊ ನಾಳೆ ಹೋಗಿ ತೊಗೋಬೇಕು. ಇವಾಗ ಸ್ವಲ್ಪ ಬೀನ್ಸ್ ನಾಳೆ ತಿಂಡಿಗೆ ಸ್ವಲ್ಪ ಬೇಕಾಗಿತ್ತು, ಬೀನ್ಸ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತೊಗೊಬಂದೆ. ನಾಳೆ ನಮ್ಮ ಕಿರಣ್ ಪಲಾವ್ ಮಾಡ್ತಿದ್ದಾರೆ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕಮೆಂಟ್ ಮಾಡಿ ಗೈಸ್. ತುಂಬ ಚೆನ್ನಾಗಿ ಮಾಡ್ತಾರೆ ಪಲಾವ್ ರೆಸಿಪಿನ. ನಿಮಗೆ ಬೇಕು ಅಂದರೆ ನಾನು ಅವ್ರ ಹತ್ರ ಮಾಡಿಸಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇವಾಗ ಕಿರಣ್ಣ ಕೇಳೋಣ, ಹೆಂಗಿತ್ತು ಶಾಪಿಂಗ್ ಎಕ್ಸ್ಪೀರಿಯನ್ಸ್? ಭಾನುವಾರ ತುಂಬ ರಶ್ಶು. ಹಾಂ, ಹೋಗ್ಬೇಕಿತ್ತ ಇವತ್ತು? ನಾಳೆ ಹೋಗೋಣ ಅಂದೆ, ಅದಕ್ಕೇನೆ ಇರ್ಲಿಕ್ಕೆ ಪರವಾಗಿಲ್ಲ. ಅಂದರೆ ತುಂಬ ಆ ಲೆವೆಲಿಗೇನಿಲ್ಲ. ನಾನು ಜೆ ಪಿ ನಗರ ಕಡೆ ಎಲ್ಲ ನೋಡ್ತಿದ್ನಲ್ಲ, ಅಂದರೆ ನಾವು ಮಾಲ್ಗಿಲೆಲ್ಲ ಹೋಗಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಲ್ಲೆಲ್ಲ ರಶ್ ಇರೋದು. ಬಟ್ ನಮಗೆ ಇಲ್ಲೂ ರಶ್ಶನೇ ಆದ್ರೂ ಇನ್ನೂ ತುಂಬ ಐಟಮ್ಸ್ ಬಿಟ್ಟು ಬಂದಿದ್ದೀವಿ. ಬಟ್ ಆ ರೋಡಿಗೆ ಹೋದ್ರೆ ಹೆಸರುಘಟ್ಟ ರೋಡ್ ಅಂತ ಅನ್ಸೋದೇ ಇಲ್ಲ ಅದು. ಹಾಂ ಹೌದು, ಹಳ್ಳಿ ರೋಡು, ಹಳ್ಳಿ ರೋಡ್ ಥರ ಇದೆ, ಫುಲ್ ವೈಫೈ ಎಲ್ಲ ಕಡೆ. ಸೊ ಇಷ್ಟೇ ಗೈಸ್. ಫ್ರೈಡ್ ರೈಸ್ ಯಾರು ಮಾಡ್ಕೊಂತಿದ್ರು ಅಂತ. ಹಾಂ, ನಮ್ಮ ಕಿರಣ್ ರೆಸಿಪಿ ಮಾಡಿದ್ರು ವೆಜ್ ಫ್ರೈಡ್ ರೈಸ್ದು. ಸೊ ಯಾರೆಲ್ಲ ಟ್ರೈ ಮಾಡಿದ್ರ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನೆಕ್ಸ್ಟು ಪಲಾವ್ ರೆಸಿಪಿ, ಮತ್ತು ಇನ್ನೂ ಒಂದು ಏನೋ ಸಣ್ಣ ಕಡುಬು ಅಂತ ಹೇಳ್ತಾರೆ. ಸೊ ಆ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಇದ್ರ ಬಗ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ನೆಕ್ಸ್ಟು ಅದೇ ರೆಸಿಪಿನ ನಾನು ಪೋಸ್ಟ್ ಮಾಡ್ತೀನಿ, ನೋಡಿ ಟೇಸ್ಟ್ ಮಾಡಿ. ಅದಾದಮೇಲೆ ಅಷ್ಟೇ. ಇಷ್ಟೇ ಗೈಸ್ ಇವತ್ತಿನ ಶಾಪಿಂಗ್ ವಿಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕಂತ ಕೂಡ ಕಮೆಂಟ್ ಮಾಡಿ ಗೈಸ್. ಸಿ ಯು ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಡನ್, ಬಾಯ್.